ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಡಿನ ಮೂಲವೆಲ್ಲಿ ಕೆಳಬಾರದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಸ್, ಈ ಬ್ಲಾಗ್ ತಮ್ಮೇಲೆ ನೋಡಿರ್ತೀರಾ ಏನು ಅಂತ ಹೇಳಿ. ಎಸ್, ಇವತ್ತು ನಾವು ನಿಮ್ಮೊಟ್ಟಿಗೆ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ. ಸೊ ಖುಷಿ ದುಃಖ ಎಲ್ಲ ನಿಮ್ಮ ಹತ್ರನೇ ಶೇರ್ ಮಾಡೋದು ನಾವು. ಎಸ್, ಇಷ್ಟು ದಿವಸ ಏನು ಶೇರ್ ಮಾಡಿರ್ಲಿಲ್ಲ, ಹಾಗೆ ಏನು ವ್ಲಾಗ್ಸ್ ಮಾಡ್ತಿದ್ದಿಲ್ಲ ಅಂತ ಅಂದಿದ್ದಕ್ಕೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಇದೇ ವ್ಲಾಗಲ್ಲಿ ಸಿಗುತ್ತೆ. ಈಗ ವಿಷ್ಣು ಮಲಗಿದ್ದಾನೆ, ಇವತ್ತು ಶನಿವಾರ. ಸೊ ಒಳ್ಳೆ ದಿವಸದಲ್ಲಿ ಒಳ್ಳೆ ಗುಡ್ ನ್ಯೂಸ್ನ ನಿಮ್ಮೊಟ್ಟಿಗೆ ನಾವು ಶೇರ್ ಮಾಡ್ತಾ ಇದ್ದೀವಿ ಈ ಒಂದು ವ್ಲಾಗಲ್ಲಿ. ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿದ್ವಿ, ಬಟ್ ಆಗ್ಲಾರ್ದಾಗೆ ಅಂದ್ರೆ ಆ ದಿನ ಕೆಲ್ಸನೇ ಆಗ್ಲಾರ್ದಂಗೆ ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ರೆ ಅದು ಮುಂಚೆನೆ ಹೇಳಿದ್ರೆ ಸರಿ ಬರಲ್ಲ ಅಂತ ಹೇಳಿ ಅದಾಗೋವರೆಗೂ ಕಾಯ್ದು. ಸೊ ಎಸ್, ಫೈನಲಿ ಇವತ್ತು ಸೊ ಮನೇಲಿ ಅಂಬಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ. ಲೈಟ್ಸ್ ಆನ್ ಮಾಡಂಬಿ. ಇಲ್ಲಿ ನೋಡಿದ್ರೆ ವಿಷ್ಣು ಮಲಗಿದ್ದಾನೆ, ನೋಡ್ಬೋದು. ಗೈಸ್, ಇವತ್ತು ಟೋಟಲ್ ಈಗೆಲ್ಲ ಪೂಜೆ ಮಾಡಿದ್ವಿ ನಾವು. ಪ್ರತಿ ಶನಿವಾರ ಏನೇ ಪೂಜೆ ಮಾಡ್ರು ನಿಮ್ಗೆ ತೋರಿಸ್ಬಿಟ್ಟೆ ನಾವು ನೆಕ್ಸ್ಟ್ ಬ್ಲಾಗ್ ಇದು ಮಾಡೋದು. ಪೂಜೆ ಮಾಡಿದೀವಿ, ಮಾಡಿದ್ದಾರೆ ನೋಡ್ರಿ. ನಾಷ್ಟ ಮಾಡಿ ಒಂದೇ ಒಂದು ತೂತು ಹೊಡೆ ಮಾತಿಲ್ಲ ಊಟ ತಿನ್ಬೇಕಂತ ಇಟ್ಟಿದೆ, ಮತ್ತೆ ಹೋದೆ ನಾನು ಒಡೆಯಲ್ಲಿ ಅಂತ ಹುಡುಗಿದ್ರೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಅಂದ್ರೆ ನನ್ನ ಮಗ ಇಟ್ಟಿರೋದಲ್ಲಿ. ಸೊ ಅವನಿಗೆ ಇಡ್ಲಿ ತಿನ್ಸಿ ಅವನ್ನೆಲ್ಲ ಸ್ನಾನ ಮಾಡಿ ಮಲಗಿದಾನ ಅವನೀಗ. ಸೊ ಈಗ ನಿಮ್ಮ ಒಟ್ಟಿಗೆ ನಾವು ಆ ಖುಷಿ ವಿಚಾರನ ಶೇರ್ ಮಾಡ್ಕೊಳ್ತೀವಿ. ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಜಾಸ್ತಿ ಇದ್ರ ಬಗ್ಗೆ ಲ್ಯಾಗ್ ಮಾಡೋದ್ ಬೇಡ, ಆದಷ್ಟು ಬೇಗ ಹೇಳ್ತೀವಿ ಅದೇನ್ ವಿಷಯ ಏನು ಎತ್ತ ಅಂತ. ಇವತ್ತು ಶನಿವಾರ ಒಳ್ಳೆ ದಿವಸ ನಮ್ಮ ವಾರ ಆಗಿರೋದ್ರಿಂದ ಇವತ್ತೇ ಹೇಳ್ತೀವಿ. ಆಲ್ರೆಡಿ ನಾವು ಅಗ್ರಿಮೆಂಟ್ ಇಟ್ಟು ಪೂಜೆ ಕೂಡ ಮಾಡಾಯ್ತು. ಸೊ ನಿಮ್ಮ ಒಟ್ಟಿಗೆ ಅದೇನ್ ವಿಷಯ ಅಂತ ಡೀಟೇಲ್ ಆಗಿ ಶೇರ್ ಮಾಡ್ತೀವಿ ಬನ್ನಿ. ಸರಿ, ನೀನು ಅವಳು ಹೇಳ್ತಾಳೆ. ನಾನು ಅಷ್ಟರಲ್ಲಿ ಒಂದು ಬ್ಲಾಗ್ ಮಾಡೋದ್ರಲ್ಲಿ ಎದ್ದೇಳ್ತೇನೆ ಅನ್ಕೊಂಡೆ. ಫುಲ್ ಗೊರ್ಕೆಲ್ಲ ಅವನೇ ಅವ್ನು ಬರ್ತಡೇ ಆಗಿದ್ವಿ ಗಾಯ್ಸ್. ಅದೇ ಡ್ರೆಸ್ ಹಾಕಿದ್ವಿ, ತುಂಬಾ ದಿವಸ ಆಗಿತ್ತು ಹಾಕಿ. ಮತ್ತೆ ಇಟ್ಟು ಚಿಕ್ಕ ಆಗ್ಬಿಡ್ತಲ್ಲ ಬಟ್ಟೆ ಎಲ್ಲ. ನೆಕ್ಸ್ಟ್ ಇದು ಮಾತಾಡ್ಬೇಕಾದ್ರೆ ಅವ್ನು ಎಬ್ಬಿಸ್ತೀವಿ. ಅದೇ ನಮ್ದೇನಿದೆ ಅದು ಫುಲ್ ಫಿನಿಶ್ ಮಾಡ್ಬಿಡ. ನಾವು ಕುಂತ್ಕೊಂಡು ಮಾತಾಡೋಣ. ಡೀಟೇಲ್ ಆಗಿ ಹೇಳ್ತೀನಿ ಏನು ಎತ್ತ ಅಂತ, ಏನೇನು ಆಗಿದೆ ಏನೇನಿಲ್ಲ ಅಂತ ಹೇಳ್ತೀನಿ. ಯಾಕೆ ಆಲ್ರೆಡಿ ಒಂದು ವಾರ ಮೇಲೆ ಆಯ್ತು ಬ್ಲಾಗ್ ಮಾಡಿ. ಇದರಿಂದನೇ ಗಾಯ್ಸ್ ಓಡಾಡಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಜಾಸ್ತಿ. ಇವಾಗ ಅವಳೇ ಮಾತಾಡ್ತಾಳೆ, ನಾನು ಸ್ವಲ್ಪ ಕಮ್ಮಿ ಮಾತಾಡ್ತೀನಿ. ಇಲ್ಲ, ಮಾತಾಡು, ನೀನ್ ಮಾತಾಡ್ಬೇಕು, ಇಂಪಾರ್ಟೆಂಟ್, ನಾನಲ್ಲ. ಆಯ್ತು ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಕುತ್ಕೊಂಡು ಮಾತಾಡೋಣ. ಓಕೆ. ಎಸ್ ಗೈಸ್, ಸೊ ಇಲ್ಲಿ ಅಗ್ರಿಮೆಂಟ್ ಪೇಪರ್ ಇದೆ. ಸೊ ಫೈನಲಿ ನಾವು ಒಂದು ಸೈಟ್ ನ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇಷ್ಟ ದಿವಸ ಬೆಳಿಗ್ಗೆ ಓದೋನು ನೈಟ್ ಮನೆಗೆ ಬರ್ತಿದ್ದ ಸೈಟ್ ಹುಡ್ಕೋಕ್ ಹೋಗಿ ನಮ್ಗೆ ಇಷ್ಟ ಆಗದ್ ಬೇಕು ಅಂತ ಹೇಳಿ. ಸೊ ಆಮೇಲೆ ಸೈಟ್ ಪರ್ಚೇಸ್ ಮಾಡಿದ್ವಿ. ಕೊನೆಗೂ ಅಂತಂದ್ರೆ ಅಗ್ರಿಮೆಂಟ್ ಆಗಿದೆ, ಅಡ್ವಾನ್ಸ್ ಕೊಟ್ಟಿರೋದು ಸೈಟ್ಗೆ. ಸೊ ಇದು ಅಗ್ರಿಮೆಂಟ್ ಪೇಪರು. ಸೊ ಇನ್ನ 1.5 ತಿಂಗಳು ಇಲ್ಲ 2 ತಿಂಗಳ ಒಳಗಡೆ ನಮ್ದು ಸೈಟ್ ರಿಜಿಸ್ಟರ್ ಆಗುತ್ತೆ. ಸೊ ಇನ್ನು ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ವಿಷಯ, ತುಂಬಾ ಜನಕ್ಕೆಲ್ಲ ಯಾರಿಗೂ ಗೊತ್ತೇ ಇರ್ಲಿಲ್ಲ. ನಾವು ನೋಡಿ ಗೈಸ್, ನಾವು ಇದನ್ನ ತಗೋಬೇಕಂತ ನಾವಿಬ್ಬರೆಲ್ಲ ಎಷ್ಟು ತ್ಯಾಗ ಮಾಡಿದ್ವಿ ಅಂದ್ರೆ ಏನೇನಂದ್ರೆ, ನಾನು ಕಾರ್ ತಗೋಬೇಕಂತ ನಾನು ಸಪರೇಟ್ ದುಡ್ಡು ಎತ್ತಿಕಿದ್ದೆ. ಇವಳು ಅದನ್ನ ಚೇಂಜ್ ಮಾಡಿಸ್ಬೇಕಂತ ಸಪರೇಟ್ ದುಡ್ಡು ಎತ್ತಿಕಿದ್ಲು. ಇಬ್ಬರು ಇದು ಮಾಡ್ಕೊಂಡು ಕಾರ್ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಮಾಮೂಲಿ ಎಕ್ಸ್ಟ್ರಾ ಮಾರಕ್ ಹೋದ್ರು ರೇಟ್ ಹೋಗಲ್ಲ. ಸೊ ಇವಾಗ ಸದ್ಯಕ್ಕೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ. ಗೋಲ್ಡ್ ರೇಟ್ ಬೇಕಾದ್ರೆ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಕಮ್ಮಿ ಆಗ್ಬೋದು, ಬಟ್ ಸೈಟ್ ರೇಟ್ ಯಾವತ್ತೂ ಕಮ್ಮಿ ಆಗಲ್ಲ. ಅದ್ ಯಾವತ್ತಿದ್ರು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಸೈಟ್ ರೇಟು. ಸೊ ಅದಕ್ಕೆ ಇನ್ನೂ ಅದು ಜಾಸ್ತಿ ಆಗೋ ನಮ್ ಕೈ ನೀರು ಅಷ್ಟಲ್ಲಿ ನಾವು ಸೈಟ್ ಪರ್ಚೇಸ್ ಮಾಡ್ಬೇಡೋಣ. ಹೇಗಿದ್ರು ನನಗೆ ಚೈನು ಬೇಡ, ನಿನ್ನ ಕಾರು ಬೇಡ, ಇಬ್ರು ಕೂಡ ಡ್ರೀಮ್ ತ್ಯಾಗ ಮಾಡಿ ಇಬ್ರು ಕೈ ಜೋಡಿಸಿ ಅದಕ್ಕಿಂತ ದೊಡ್ಡ ಡ್ರೀಮಿಗೆ ಕೈ ಹಾಕಿದೀವಿ ಈಗ. ಸೊ ಆಕ್ಚುಲಿ ಇವತ್ತು ಶನಿವಾರ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಈ ವಿಷಯನ ನಿಮ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇಷ್ಟು ದಿವಸ ನಾವು ಶೇರ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದ್ರು ನಾವು ತಗೊಂಡಿಲ್ಲ ಅಂತಂದ್ರೆ ಹೇಳ್ಕೊಂಡ್ರೆ ನಮ್ಗೆ ಒಂಥರ ಆಗುತ್ತಲ್ವಾ ಅದು. ಸೊ ಅದಕ್ಕೋಸ್ಕರ ಅದು ಕನ್ಫರ್ಮ್ ಆಗೋವರೆಗೂ ಯಾರಿಗೂ ಹೇಳ್ಕೋಬಾರ್ದು ಅಂತ ಹೇಳಿ. ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮ ಆಗಿರ್ಲಿ, ಇವರ ಮನೆಗೆ ಕಣ್ ದೃಷ್ಟಿ ಅನ್ನೋದನ್ನ ನಂಬ್ತಾರೆ ಜಾಸ್ತಿ. ಸೊ ಕಲ್ಲೇ ಇಡ್ಬೇಕಾದ್ರೆ ತಡಿಬೋದು, ಕಣ್ಣೆ ತಡೆಯಕ್ ಆಗಲ್ಲ ಅಂತಾರಲ್ಲ. ಸೊ ಅದಕ್ಕೋಸ್ಕರ ಇಷ್ಟ ದಿವಸ ಹೋಪ್ ತಗೊಂಡಿದ್ವಿ. ನಮ್ಮ ಮನೇಲಿ ಆಗ್ಲಿ ಇವ್ರ ಮನೇಲಿ ಆಗ್ಲಿ ಯಾರಿಗೆ ಏನ್ ಹೇಳಕ್ ಹೋಗ್ಬಿಡ್ರಿ, ತಗೊಳಗಂಟ ತಗೊಂಡ್ಮೇಲೆ ಬೇಕಾದ್ರೆ ನೀವ್ ಏನಾರು ಇದ್ ಮಾಡ್ಕೊಳ್ರಿ ಅಂದಿದ್ದಕ್ಕೆ ನಾವು ಲಾಗ್ ನ ಮಾಡಕ್ ಆಗಿದ್ವಿ. ಇವಾಗ ಇಷ್ಟು ಲಕ್ಷ ಅಂತ ಹೇಳಿ ನಾವು ಅಡ್ವಾನ್ಸ್ ಕೊಟ್ಟಿದೀವಿ ಅವ್ರಿಗೆ. ಏನು ಎತ್ತ ಅಂತ ಇದ್ರಲ್ಲಿ ಜಾಸ್ತಿ ರಿವೀಲ್ ಮಾಡಬಾರ್ದು. ಯೂಟ್ಯೂಬ್ ಗೈಡ್ ಲೈನ್ಸ್ ಮೀರ್ ಬಿಟ್ರೆ ಮತ್ತೆ ಇವ್ರು ವಿಡಿಯೋ ಕಾಪಿರೈಟ್ ಬಂದ್ರೆ ನಾವು ವಿಡಿಯೋ ಮಾಡಿರೋದು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ನು ನಾವು ಫುಲ್ ಸೈಟ್ ತಗೊಂತ ಇದೀವಿ, ಹಾಫ್ ಸೈಟ್ ತಗೊಂತ ಇದೀವಿ. ಫುಲ್ ಸೈಟ್ ಹಾಫ್ ಸೈಟ್ ಫಸ್ಟ್ ಗೈಸ್ ನಂದಿ ತಗೋಬೇಕಂತಿದ್ದೀವಿ. ನಾ ಮಾತಾಡ್ಬಿಟ್ಟು ಒಂದ್ 2 ನಿಮಿಷ. ನಂದೇನಂದ್ರೆ ಗೈಸ್, ಫಸ್ಟ್ ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದಾಗ್ಲೂ ಅಷ್ಟೇ ಜೋರ ಮಾತಾಡ್ಕೊಂತೀರಿ, ಯಾಕಂದ್ರೆ ವಾಯ್ಸ್ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ನಾನು ಫಸ್ಟ್ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದಾಗ ಒಂದು ನನ್ ಗಾಡಿ ಆಸೆ ಪಟ್ಟಿದ್ದೆ, ಡಿಯೋ ಗಾಡಿ ಆಸೆ ಪಟ್ಟಿದ್ದೆ ಅವಾಗ.
ಬಟ್ ಆ ಡಿ ಎ ಗಾಡಿ ಹುಡುಕಿದೆ ಡಿ ಎ ಗಾಡಿನೇ ಸಿಗ್ಲಿಲ್ಲ. ಆಮೇಲೆ ಕೆನ್ನೆ ಸಿಕ್ಬಿಡ್ದು ಹಂಗೆ. ಅದಕ್ಕೋಸ್ಕರ ನಾನು ಏನ್ ಚಿಕ್ಕದ ಆಸೆ ಪಟ್ರೆ ದೇವ್ರು ದೊಡ್ಡದು ಕೊಡ್ತಾನೆ ಹಂಗೆ. 10 ಗ್ರಾಮ್ ಚೇಂಜ್ ಮಾಡಿಸ್ಬೇಕಂತಿದೆ, ಅದು 20 ಗ್ರಾಮ್ ಚೈನಾ ಹೊಡ್ತು ಆತರ. ಇವಾಗ ಸೈಟ್ ಅಷ್ಟೇ ಆಫ್ ತಗೋಬೇಕಂತ ಇದ್ದಿದ್ದು ನನ್ನ ಮೈಂಡ್ ಸೆಟ್. ಯಾಕಂದ್ರೆ ನಮ್ಗೆ ಸಾಲ ಮಾಡಿ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಯಾಕೆ ಜೀವನದಲ್ಲಿ ಅಂತ ಈ ಪ್ಲಾನ್ ಹಾಕಿದೆ. ಬಟ್ ಇವಾಗ ಸಾಲ ಮಾಡ್ಲೇಬೇಕು, ಫುಲ್ ಸೈಟ್ ತಗೊಳ್ಬೇಕು ಅನ್ನೋದು ಮೈಂಡ್ ಸೆಟ್ ಬಂತು. ಫುಲ್ ಸೈಟೇ ತಗೊಂಡಿದ್ದೀನಿ. ಬಟ್ ಸ್ವಲ್ಪ ಸಾಲ ಇದೆ, ಒಂದು 2 ವರ್ಷ. ನಾನು ಆಕ್ಚುಲಿ ಚೈನ್ ತ್ಯಾಗ ಮಾಡಕ್ಕೆ ಮೈನ್ ರೀಸನ್ ಬಂದು, ತುಂಬಾ ಜನ ನಾನು ಮದ್ವೆ ಆಗ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಅಂಬಿಗೆ ಏನು ಈಗಲೂ ಅಷ್ಟೇ ಅವ್ರ ಕಡೆ ರಿಚ್ ಇಲ್ಲ, ಬಡವ್ರೆ. ನಾವು ಏನ್ ರಿಚ್ ಇಲ್ಲ, ನಾವಂತೂ ತೀರಾ ಮಿಡಲ್ ಕ್ಲಾಸ್. ಅವ್ರದ್ದೇನು ಇರ್ಲಿಲ್ಲ. ಬಟ್ ನನಗೆ ಎಲ್ಲರೂ ಹೇಳೋರು ಅವ್ನ್ದು ಏನು ಇಲ್ಲ, ಮನೆ ಇಲ್ಲ, ನಿಮಗೆ ಏನಿಲ್ಲ ಅಂತ ಹೇಳ್ತಿದ್ರು. ಸೊ ಫಸ್ಟ್ ನಾವು ಮದ್ವೆ ಆಗಿ ಬಂದ್ಮೇಲೆ ಈ ಮನೆನ ನಾವು ಲೀಸ್ಗೆ ಹಾಕಿಸ್ಕೊಂಡ್ವಿ. ಸೊ ಈ ಮನೆ ಲೀಸ್ ನಾವು ಬಂದು ಹಾಕಿಸ್ಕೊಂಡಿರೋದು 7.5 ಲಕ್ಷ ರೂಪಾಯಿ ಲೀಸ್ಗೆ ಇದ್ದೀವಿ ಈಗ ನಾವಿಲ್ಲಿ. ಅಮೌಂಟ್ ಹೇಳ್ಬೋದು ಲೀಸ್ ಹೇಳ್ಬೋದು. ಈ ಸೈಟ್ ಆದ್ರೆ ಅದು ಭೂಮಿ ಈಗ ಬೇರೆ ಓನರ್ ತೊಂದ್ರೆ ಆಗುತ್ತಲ್ವಾ, ಸೊ ಅದರಿಂದ ಅದು ಹೇಳ್ಬಾರ್ದು ಗೈಡ್ಲೈನ್ಸ್ ಪ್ರಕಾರ. ಮನೆ ಲೀಸ್ ಇರೋದಲ್ವಾ, ಸೊ ಅದನ್ನ ಹೇಳ್ಬೋದು. ಈಗ ಇದ್ದಿರೋ ಪ್ರೆಸೆಂಟ್ ಇರೋದು ನಾವು ಇಷ್ಟಕ್ಕೆ. ಆಮೇಲೆ ಲೀಸ್ ಬಂದ್ವಿ, ಇವಾಗ ಸೈಟ್ ಪರ್ಚೇಸ್ ಮಾಡ್ತಿದ್ದೀವಿ. ಸೊ ತುಂಬಾನೇ ಖುಷಿ ಆಗ್ತದೆ. ಎಲ್ಲ ನಿಮ್ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಜನ ಕಮೆಂಟ್ ಅಲ್ಲಿ ನೀವು ಚೆನ್ನಾಗಿರ್ತೀರಾ ಅಂತೇಳಿ ಆಶೀರ್ವಾದ ಮಾಡ್ತಿದ್ರೆ. ಆಕ್ಚುಲಿ ಆಶೀರ್ವಾದ ಬಂದ್ ನಮ್ಗೆ ತಲುಪಿದೆ. ಅದಕ್ಕೋಸ್ಕರ ಹೇಳ್ಕೊಳಕ್ ಆಗ್ತಲ್ಲ ನನ್ಗೆ, ಅಷ್ಟು ಖುಷಿ ಆಗ್ತಿದೆ. ಯಾರಿಗೆ ಖುಷಿ ಆಗಲ್ಲ ಹೇಳಿ? ಅದು ಕೆಲವು ಇರೋರ್ಗೆ ಅದೇನು ಒಂದ್ಸಲ ಇವ್ರೇನಪ್ಪ ಹಿಂಗಾಡ್ತವ್ರೆ ಅಂತ ಅನ್ಸ್ಬೋದು. ಬಟ್ ಮಿಡಲ್ ಕ್ಲಾಸ್ ಎಲ್ರಿಗೂ ಅಷ್ಟೇ. ಅದು ನಾವು ಕಷ್ಟಪಟ್ಟು 1 ರೂಪಾಯಿ ಅದು ಮಿಡಲ್ ಕ್ಲಾಸ್ ಅನ್ನೋದಕ್ಕಿಂತ ಒಂದು ಕಾರ್ ಆಗ್ಲಿ, ಒಂದು ಮನೆ ಆಗ್ಲಿ ಕಟ್ಸಿದ ಮೇಲೆನೆ ಅವ್ರಿಗೊಂಥರ ಏನೋ ಖುಷಿ ಕೇಳ್ತಿರಲ್ಲ. ಅದ್ ನಾನು ಹೇಳೋದಕ್ಕಿಂತ ನಿಮ್ಗೆ ಅರ್ಥ ಆಗಿರುತ್ತೆ. ಅದು ಯಾರ ರೂಪಾಯಿ, ನಮ್ಮ ಅಪ್ಪ ಅಮ್ಮಂದು 1 ರೂಪಾಯಿ ಇಲ್ಲ, ಇವ್ರಪ್ಪ ಅಮ್ಮಂದು 1 ರೂಪಾಯಿ ಇಲ್ಲ. ಸ್ವಂತ ನಾನು ನನ್ ಗಂಡ ನಾನಲ್ಲಿ ಸೈಟ್ ತಗೊಳಕ್ ಹೋದಾಗ್ಲು ಅವ್ರ ಒಂದು ಹಂಗೆ ಒಂದ್ ಮಾತು ಹೇಳಿದ್ರ ಅಣ್ಣ, ನಿನ್ನ ಏಜಲ್ಲೇ ನಾನು ತಗೊಂಡಿದ್ದೆ ಇದೇ ಏಜಲ್ಲೇ, ಅವರು ಅದೇ ಏಜಲ್ಲೇ ನನ್ನ ಏಜಲ್ಲೇ ತಗೊಂಡಿದ್ರು, ನೀನು ತಗಂತೆ ಒಳ್ಳೇದಾಗುತ್ತೆ ನಿನಗೂನು ಅಂತಂತ ಹೇಳಿದ್ರು. ಬಟ್ ಅವೆಲ್ಲ ನೆನ್ಸ್ಕೊಂಡಾಗ ಒಳ್ಳೇದಾದ್ರೆ ಸಾಕು ಅನ್ನೋದಷ್ಟೇ ನನ್ನ ಮೈಂಡ್ ಸೆಟ್. ಎಷ್ಟೋ ದಿವಸಗಳ ಕನ್ಸಿದು, ನನ್ ಕನ್ಸೆ ಅಂತಲ್ಲ. ಸೊ ನೀವುಗಳೇ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ, ಸೊ ಇಲ್ಲಿ ಕೂಡ ಮಿಡಲ್ ಕ್ಲಾಸ್, ಎಲ್ಲಾರು ಮಿಡಲ್ ಕ್ಲಾಸ್ ಜೀವನ ಕೂಡ ಇವಾಗ ನೋಡಿ, ಅವ್ರ ಅಪ್ಪ ಅಮ್ಮ ಕೊಟ್ರೆ ಅದ್ ನಮ್ಗೆ ಏನ್ ಅನ್ಸಲ್ಲ. ಯಾಕಂದ್ರೆ ಅದು ಅವ್ರ ಅಪ್ಪ ಅಮ್ಮ ಮಾಡಿರೋದು ನಮ್ಗೆ ಅಷ್ಟು ಖುಷಿ ಆಗಲ್ಲ. ನಮ್ಮ ಅಪ್ಪ ಅಮ್ಮ ಕೊಟ್ರು ಅದ್ ನಮ್ಮ ಅಪ್ಪ ಅಮ್ಮ ಮಾಡಿರೋದು ನನ್ಗೇನು ಖುಷಿ ಆಗಲ್ಲ. ಬಟ್ ನಾವು ಮಾಡೋದ್ರಿಂದ ನಮ್ಗೊಂದು ನೆಕ್ಸ್ಟ್ ನಮ್ಮ ಮಗನ್ ನಾವ್ ಹೇಳ್ಬೋದು, ನೋಡೋಣ ಈ ಏಜ್ ಅಲ್ಲಿ ಈ ತರ ಮಾಡಿದೀನಿ, ನೀನು ಕಷ್ಟ ಬಿದ್ದು ಏನಾರು ಮಾಡು ಅಂತ ನಾವು ಅವ್ನಿಗೆ ಸ್ವಲ್ಪ ಹೇಳ್ಬೋದು. ಎಷ್ಟು ಗೈಸ್ ವ್ಲಾಗ್ಸೇ ಮಾಡಕ್ ಆಗ್ತಾ ಇರ್ಲಿಲ್ಲ, ನಿಮ್ಗೆ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಪರಿಸ್ಥಿತಿ. ವ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಈ ಕಾರಣಕ್ಕೆ ಅಂತ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಗೈಸ್ ಬೆಳಗ್ಗೆ ಹೋದ್ರೆ ನಾನು ಬರೀ ಅವು ಪೇಪರ್ ಹುಡುಕೊಂಡು ಅವು ದೂರ ಶಾಸ್ತ್ರ ಕೇಳಕ್ಕೆ 4-5 ದಿವಸ ಓಡಾಡಿದೀವಿ ನಾವು. ನಾನಂತೂ ಬೆಳಿಗ್ಗೆ ಕುಂತೋಳು ಸಂಜೆವರೆಗೂ ಆ ಸೈಟ್ ತಗೊಳ್ಬೇಕಾ ಬೇಡ ಅಂತ ಶಾಸ್ತ್ರ ಕೇಳಕ್ಕೆ ನಾನು ಅಷ್ಟೊತ್ತು ಕುಂತಿದ್ದೀನಿ. ನನ್ನ ಲೈಫಲ್ಲೇ ನಾನು ಕುಂತ ಜಾಗದಲ್ಲಿ ಕುಂದ್ರೋಳಲ್ಲ. ಅವತ್ತು ನಾನು ಕುಂತೀನಿ ಬೆಳಿಗ್ಗೆ 2 ಅವರ್ ಅಷ್ಟೇ ನಾನು ಕುಂತವನೆ. ನಾನು 7-8 ಅವರ್ ಕಾಯ್ದು ಕುಂತು ಶಾಸ್ತ್ರ ಕೇಳ್ಕೊಂಡ್ ಬಂದು ಅಂತವೆ ಅಲ್ಲ ಅಂತ ಹೇಳಿ ಇದು ಫುಲ್ ತೋರ್ಸಲ್ಲ. ಬಟ್ ಇದೇನಂದ್ರೆ ಇದೊಂದು ಅಗ್ರಿಮೆಂಟ್ ಹಾಕಿರೋದು. 3 ತಿಂಗಳು ಟೈಮ್ ಕೊಟ್ಟವ್ರೆ. 3 ತಿಂಗಳು 2 ತಿಂಗಳ ಹಂಗಾರೆ ಅಡ್ಜಸ್ಟ್ಮೆಂಟ್ ಇರುತ್ತೆ, 1 ತಿಂಗಳು ಎಕ್ಸ್ಟ್ರಾ ಮಾಡ್ಕೋಬಹುದು. ಬಟ್ 3 ತಿಂಗಳು ಟೈಮ್ ಕೊಟ್ಟರೆ ಇವಾಗೆಲ್ಲ ರೆಡಿ ಮಾಡ್ಬೇಕು. ಅಮೌಂಟ್ ಏನಿದೆ ನಂದು ಇನ್ನ ಬ್ಯಾಲೆನ್ಸ್ ಏನಿದೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಲೋನ್ಗೆ ಅಪ್ಲೈ ಮಾಡಿದೀನಿ. ಲೋನ್ದು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದೀನಿ ಗೈಸ್. ಒಂದ್ ಸ್ವಲ್ಪ ಲೋನ್ ಮೇಲೆ ಒಂದ್ ಸ್ವಲ್ಪ ನಾವು ಕುಡಿಟ್ಟಿರೋದ್ರ ಮೇಲೆ, ಆಮೇಲೆ ಒಂದ್ ಸ್ವಲ್ಪ ನಮ್ಮ ಹತ್ರ ಇರೋ ಗೋಲ್ಡ್ ನ ಅಡ ಇಟ್ಟು ಇಷ್ಟು ಮಾಡಿ ಫುಲ್ ಸೈಟ್ ತಗೊಂತಾ ಇರೋದು ನಾವು. ಆಕ್ಚುಲಿ ಹಾಫ್ ಸೈಟ್ ತಗೋಬೇಕಂತಿದ್ದು, ಬಟ್ ಫುಲ್ ಸೈಟ್ ತಗೊಂತಾ ಇದ್ವಿ. ಯಾಕಂದ್ರೆ ಇದು ತಗೋಬೇಕಾದ್ರೆ ನಮ್ಗೆ ಎಷ್ಟು ಅಡೆತಡೆ ಬಂದಿರೋದು ಹೇಳು, ತುಂಬಾ ತಲೆನೋವು ಬಂದ್ಬಿಟ್ಟಿದೆ. ಬಟ್ ಅದೇ ಏನಾದ್ರು ಒಂದ್ ತಗೊಳ್ಬೇಕಾದ್ರೆ ಬಂದೇ ಬರ್ತವೆ. ಬಟ್ ನಾನು ಯಾವಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬಾ ಯೋಚನೆ ಮಾಡಿದ್ವಿ ಗೈಸ್. ಎಷ್ಟೋ ಸತಿ ಇವನು ಮಧ್ಯರಾತ್ರಿ ಎದ್ದು ಸ್ನಾನ ಮಾಡೋನ್ ಗೊತ್ತಾ, ಟೆನ್ಷನ್ಗೆ ನಂಗೆ ಆಗ್ತಾ ಇಲ್ಲ ಕಣೆ. ಯಾಕಂದ್ರೆ ನಾವು ತಗೊಂಡ್ರ ಸೈಟ್ ಎದುರುಗಡೆ ರೋಡ್ ಇದೆ, ಸೊ ಆತರ ಇರಬಾರ್ದು ಅಂತ ಕೆಲವು ಜನ. ಅದು ನೆಕ್ಸ್ಟ್ ಹೇಳೋಣ ಬಿಡ, ಅದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿ ಅದನ್ನ ಏನು ಅಂತ ಹೇಳ್ತಿದೀವಿ ನೆಕ್ಸ್ಟ್. ಬಟ್ ಏನಂದ್ರೆ ಫಸ್ಟ್ ಟೈಮ್ ಅಲ್ವಾ, ಯಾಕಂದ್ರೆ ನಾನು ಏನಾದ್ರು ದೊಡ್ಡದು ಏನಾದ್ರು ಕೈ ಹಾಕಿರೋದು ಇದೇ ಫಸ್ಟ್ ಟೈಮು. ಅದಕ್ಕೋಸ್ಕರ ಭಯ ಜಾಸ್ತಿ ಆಗ್ತಿತ್ತು ನನಗೆ. ಯಾವತ್ತೂ ಭಯ ಜಾಸ್ತಿ ಆಗ್ತಿರ್ಲಿಲ್ಲ. ನಾನು ಏನಾದ್ರು ಒಂದು ವಸ್ತು ತಂತೀನಿ ಅಷ್ಟು ಭಯ ಆಗ್ತಿರ್ಲಿಲ್ಲ. ಇದು ಜಾಸ್ತಿ ಅಮೌಂಟ್ ಅಲ್ವಾ, ಭಯ ಜಾಸ್ತಿ ಆಗ್ತಾ ಇತ್ತು. ನೋಡೋಣ ಫಸ್ಟ್ ಹೆಜ್ಜೆ ಕಣ, ನೆಕ್ಸ್ಟ್ ದೇವ್ರವನೇ ಅನ್ನೋದು ಮೈಂಡ್ ಸೆಟ್ಟಿಗೆ ನಾನು ಕಾಲಿಕ್ಕಿದ್ದೀನಿ. ನೋಡೋಣ ನಿಮ್ಮ ಆಶೀರ್ವಾದ ಇದ್ರೆ ಇದೇನು ಬೇರೆ ಲೆವೆಲ್ ಹೋಗ್ಬೋದು ನಾವು. 30-40 ಸೊ ಫುಲ್ ಸೈಟು ಆಫ್ ತಗೋಬೇಕಂತಾನೆ ಜಾಸ್ತಿ ಮೈಂಡ್ ಸೆಟ್ ಅಲ್ಲಿದ್ದು. ಆಫಿಗೆ ಅಂತಾನೆ ನಾವು ಕೈ ಹಾಕಕ್ ಹೋಗಿದ್ದು. ಏನಕ್ಕೆ ಆಫ್ಗೆ ಅಂತ ಹೋಗಿದ್ದೆ ಅಂದ್ರೆ, ನಾವು ಸಾಲ ಬೇಡ, ಸಾಲ ಮಾಡಿ ಯಾಕೆ ಸುಮ್ಮನೆ ತಗೊಳ್ಳೋಣ, ಸುಮ್ಮನೆ ರಿಸ್ಕ್ ಯಾಕೆ ಲೈಫಲ್ಲಿ, ಸಾಲನೇ ಬೇಡ, ಇರೋ ಅಮೌಂಟ್ ಅಲ್ಲಿ ಏನಿದೆ ಒಂದು ಸ್ವಲ್ಪ ಚಿಕ್ಕದಾಗಿ ಸಾಲ ಮಾಡೋಣ ಅನ್ನೋದು ಪ್ಲಾನಿಂಗ್ ಇದ್ದಿದ್ದು. ಬಟ್ ಇವಾಗ ಹಂಗ ಆಗಲ್ಲ, ಇವಾಗ ದೊಡ್ಡದಾಗೆ ಸಾಲ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ.
ಯಾಕಂದ್ರೆ ಇದೊಂದು ಇತ್ತಂದ್ರೆ ನಮ್ಮ ಫ್ಯೂಚರ್ಗೆ ಆಗುತ್ತೆ. ಬಟ್ ನನಗೋಸ್ಕರ ನಾನು ಏನು ಮಾಡ್ತಾ ಇಲ್ಲ ಇವಾಗ, ನಮ್ಮ ಮಗನಿಗೋಸ್ಕರನೇ ನಾನು ಮಾಡ್ತಾ ಇರೋದು. ಯಾಕಂದ್ರೆ ಲೈಫ್ ಹಿಂಗೆ ಇರಲ್ಲ ಗೈಸ್, ಮುಂದಕ್ಕೆ ಇವಾಗ ನೆಕ್ಸ್ಟ್ ನಾವು ಸೈಟ್ ಮುಟ್ಟಕ್ಕಾಗಲ್ಲ, ಆ ರೇಂಜಿಗೆ ರೇಟ್ ಆಗುತ್ತೆ ನನ್ಗೆ ಅನ್ಸೋ ಮಟ್ಟಿಗೆ. ಇವಾಗ ಈ ರೇಟ್ ಓಡ್ತಿದೆ ಅಂದ್ರೆ ನೆಕ್ಸ್ಟ್ ಅದು ಜಾಸ್ತಿ ಆಗುತ್ತೆ. ಬಟ್ ಇವ್ರು ಕೊಟ್ಟು ತಗೋಬೇಕಾದ್ರೆ ಇರೋ ದುಡ್ಡಿಗೂ ಇವಾಗ ನಾವು ಕೊಟ್ಟು ತಗೊಂತ ಇರೋ ದುಡ್ಡಿಗೂ ಎಷ್ಟೋ ವ್ಯತ್ಯಾಸ ಇದೆ ನೋಡಿ. ವರ್ಷ ಜಾಸ್ತಿ ಆಗ್ತಾನೆ ಹೋಗಿರ್ತೀವಿ. ಇವಾಗ ಚಿನ್ನ ಆದ್ರೆ ಮುಂದೆ ಕಮ್ಮಿ ಆಗ್ಬೋದು, ಹೇಳಕ್ ಆಗಲ್ಲ, ಅದು ಏನೋ ಆಗಿ ಕಮ್ಮಿ ಆಗ್ಬೋದು, ಮತ್ತೆ ನಾರ್ಮಲಿಗೆ ಬರ್ಬೋದು. ಬಟ್ ಸೈಟ್ ಒಂದ್ಸತಿ ಆಗಲ್ಲ, ಭೂಮಿ ಬರ್ತಾ ಬರ್ತಾ ಕಮ್ಮಿ ನಾನ್ ಆಗ್ತಾ ಎಲ್ಲರಿಗೂ ಇರುತ್ತೆ. ಸೊಲ್ಯೂಷನ್ ಕೊಡೋದೇನಂತಂದ್ರೆ ಸುಮ್ನೆ ಅವು ಕಾರ್ ಆಗ್ಲಿ ಬೈಕ್ ಆಗ್ಲಿ ಇರ್ಬೇಕು ಬೇಡ ಅಂತ ಇಲ್ಲ ಅಂತ ನಾನು ಹೇಳ್ತಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಅದನ್ನ ಫಸ್ಟ್ ನಾವು ಏನೋ ಒಂದು ಡ್ರೀಮ್ ಇಟ್ಕೊಂಡು ಅದನ್ನ ತಗೊಂಡ್ಮೇಲೆ ಅದನ್ನ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಆಕ್ಚುಲಿ ವ್ಲಾಗ್ ಮಾಡ್ಬೇಕಾದ್ರೆ ತುಂಬಾನೇ ತೋರ್ಸ್ಬೋದಿತ್ತು. ನಾವು ಸೈಟ್ ಪರ್ಚೇಸ್ ಮಾಡ್ತಿದ್ವಿ, ಆದ್ರೂ ಅವೆಲ್ಲ ಕಂಟೆಂಟ್ ಮಾಡಕ್ಕೆ ಇಷ್ಟ ಇಲ್ಲ ನಮ್ಗೆ. ಯಾಕಂದ್ರೆ ಇವ್ನು ಬೆಳಿಗ್ಗೆ ಹೋದ್ರು ನಾವ್ ಮಾಡಿದ್ರೆ ಜೊತೆಲೆ ಮಾಡ್ಬೇಕು. ಇವಾಗ ನನಗೆ ಸಣ್ಣ ಮಗು ಇರೋದ್ರಿಂದ ಅವಣ್ಣ ನಾವು ಸೈಟ್ ತಳಕ್ ಹೋಯ್ತಾ ಒಂದು ಅಣ್ಣ ಒಂದ್ ಮಾತಾಡಿದ್ರ ಅದೊಂದು ಯಾವಾಗ ಮನ್ಸಿಗೆ ಟಚ್ ಆಗ್ಬಿಡುತ್ತೆ. ನೀನು ಹೇಳಿದ ತಕ್ಷಣ ಇವಾಗ ನೀನು ಕಾರ್ ತಗೊಂತೀನಿ ಅಂತೀಯಲ್ಲ ಪಿ, ಕಾರ್ ತಗೊಂಡ್ಬಿಟ್ಟು ನೀನು ಮಾಮೂಲಿ ನೀನ್ ಬಾಡಿಗೆ ಮನೇಲಿ ಇರ್ತೆ, ಕಾರ್ ತಗೊಂತೀನಿ ನೋಡಿ. ಇವ್ನಿಗೆ ಬಾಡಿಗೆ ಮನೇಲಿ 15-20 ಲಕ್ಷ ಕೊಟ್ಟು ಕಾರ್ ತಗೊಳಕ್ ಶೋಕಿ ನೋಡಿ. ಇವ್ರು ಯಾವ ತರ ತಿರುಪ ಶೋಕಿ ಅಂತ ಅಂತಾರೆ ಕಣೋ. ಅದಕ್ಕೆ ಹೇಳೋದು ಫಸ್ಟ್ ನೀನು ನಿನ್ಸಾಕ ಫಸ್ಟ್ ಒಂದ್ ಜಾಗ ಮಾಡ್ಕೊ, ನಿನ್ ಕಾರ್ ನಿನ್ಸಾಕ ಒಂದ್ ಜಾಗ ಮಾಡ್ಕೊಂಡು ಆಮೇಲೆ ನೀನ್ ಕಾರ್ ತಗೊಳ್ಳೋ ಅಂತಂದ. ಅದು ಮೈಂಡ್ ಸೆಟ್ ಬಂದ್ಬಿಡ್ತು ನಂಗೆ ನೋಡಿ. ಅದಕ್ಕೆ ಹೇಳೋದು ದೊಡ್ಡವರಿಂದ ಏನೇನ್ ಕಲಿಬೇಕು ಅನ್ನೋದು. ನಾವ್ ನಂಬಿರೋ ದೇವ್ರ ಕೊನೆಗೂ ಕೈ ಬಿಡ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಇದ್ ನಿಮ್ ಹತ್ರ ಹೇಳ್ಕೊಬಾರ್ದು. ನನ್ಗೆ ಈ ಸೈಟ್ ತಗೋಬೇಕಾದ್ರೆ ಸಾಕಷ್ಟು ಗೊಂದಲಗಳಿದ್ವು, ನಮ್ಗೆ ಸಾಕಷ್ಟು ಅಡೆತಡೆಗಳು ಬಂದ್ವು. ಅದ್ ನಿಮ್ಗೂ ಕೂಡ ಗೊತ್ತು, ಅದ್ ಹೇಳ್ಕೊಳಕ್ ಆಗಲ್ಲ ಬಿಡಿ. ಯಾವಾಗಾದ್ರೂ ಫ್ರೀ ಇದ್ದಾಗ ನೆಕ್ಸ್ಟ್ ವ್ಲಾಗ್ ಗಳಲ್ಲಿ ಹೇಳ್ತೀನಿ. ಈಗ ತಗೊಂತಾ ಇದೀವಿ ಅಂತ ನಿಮಗೆ ಖುಷಿಯಿಂದ ಮಾತಾಡ್ತಿದ್ವಿ, ಯಾಕೆ ಅದನ್ನ ನಾವು ಎಮೋಷನ್ ಮಾಡೋದು ಅದಕ್ಕೋಸ್ಕರ. ಸೊ ದೇವ್ರ ಮುಂದೆ ನಾನು ಎಷ್ಟೋ ಸತಿ ರಾತ್ರಿ ಹೂವು ಇಟ್ಬಿಟ್ಟು ದೇವ್ರೆ ಬೆಳಿಗ್ಗೆ ಅನ್ಸತಿ ಹೂವು ಕೊಟ್ಟಿರಪ್ಪ, ನೀನ್ ತಗೋಬೇಕಾ ಬೇಡವಾ ಅಂತ ನೀನೇ ಮಾಡಿದಾಗ ಅಲ್ಲಿರೋ ಎಲ್ಲಾ ಹೂವನು ಕೆಳಗಡೆ ಬಿದ್ದಿತ್ತು ನನಗೆ. ಸೊ ತಗೊಳ್ರಿ ಅಂತ ಹೇಳಿ ದೇವ್ರೆ ಸೂಚನೆ ಕೊಟ್ಟಿದ್ದ ನನಗೆ. ಸೊ ನಾನು ಏನೇ ಬಂದ್ರು ಕೂಡ ನಾನು ಫಸ್ಟ್ ಹೋಗೋದೇ ನನ್ ಬಾಸ್ ಹತ್ರ. ಸೊ ಅಷ್ಟೇ. ಏನಿಲ್ಲ ಇದ್ರಲ್ಲಿ. ಶನಿವಾರ ಇಟ್ಟು ಪೂಜೆ ಮಾಡಿದ್ವಿ ಅಗ್ರಿಮೆಂಟ್ ನ, ಇಷ್ಟ ಅಮೌಂಟ್ ಅಂತ. ಇವಾಗ ಒಂದು 1/4% ಕೆಲಸ ಆಗಿದೆ, ಇನ್ನ 3/4% ಕೆಲಸ ಇದೆ. ಲೋನ್ದು ಬಟ್ ರಿಜಿಸ್ಟ್ರೇಷನ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಇದೆ, ಅದನ್ನೆಲ್ಲ ಇವಾಗ ರೆಡಿ ಮಾಡ್ಬೇಕು. ಬ್ಲಾಗು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಅವಾಗ. ಬೆಳಿಗ್ಗೆ ಓದೋನ್ ಗೈಸ್, ನಾನು ಸುಳ್ಳು ಹೇಳ್ತಲ್ಲ. ಕ್ಲಿಯರ್ ಆಗ್ಲಿ, ಯಾಕಂದ್ರೆ ಕ್ಲಿಯರ್ ಆಗಂಟ ನಮಗೂ ಮಾತಾಡಕ್ ಆಗಲ್ಲ ಇವಾಗ ಆ ತರ ಪರಿಸ್ಥಿತಿಯಲ್ಲಿ. ರಿಜಿಸ್ಟ್ರೇಷನ್ ಆದ್ಮೇಲೆ ಎಲ್ಲ ಆದ್ಮೇಲೆ ಆಮೇಲೆ ಎಲ್ಲ ನಾವ್ ಈಗ ನಿಮ್ಮ ಹತ್ರ ನಾವ್ ಯಾವ್ದು ಮುಚ್ಚಿಯೇನೆ ಇಕ್ಕಲ್ಲ. ನನ್ ಏನೇ ತಪ್ಪಾಗ್ಲಿ ಸರಿಯಾಗ್ಲಿ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ನೀವೇ ಎಲ್ಲ ನಮ್ಗೆ ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಕೂತ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾರನ್ನೂ ಆಲ್ಮೋಸ್ಟ್ ನಂಬಲ್ಲ. ನಿಮ್ಮಿಂದ ನಾವ್ ಇಲ್ಲಿ ಗಂಟೆ ಇದೀವಿ ಅಂದ್ಮೇಲೆ ನಾವ್ ಎಲ್ಲ ಏನೇ ಇದ್ರು ನಿಮ್ಮ ಹತ್ರ ಹೇಳಿದ. ನಮ್ಗೊಂಥರ ಅಪ್ಪ ಅಮ್ಮ ಇದ್ದಂಗೆ ನೀವು ಲೆಕ್ಕ. ನಿಮ್ಮ ಆಶೀರ್ವಾದದಿಂದನೇ ನಾವ್ ಇಲ್ಲಿ ಬಂದಿರೋದು. ಎಷ್ಟು ಜನ ಆಶೀರ್ವಾದ ಮಾಡ್ತಿರ್ತಾರೆ ನೀವು ಕಮೆಂಟ್ ತೆಗ್ದು ನೋಡಿ. ವಿಷ್ಣುಗೆ ಆಶೀರ್ವಾದ ಮಾಡೋದಾಗ, ಇಲ್ಲಿ ಮೊನ್ನೆ ನನ್ಗೆ ಹುಷಾರಿಲ್ದಿರೋ ಬ್ಲಾಗ್ ಹಾಕ್ದಾಗ ಎಷ್ಟು ಜನ ಹುಷಾರಾಗಿ ಗೆಟ್ ವೆಲ್ ಸೂನ್, ಬೇಗ ಒಳ್ಳೇದಾಗ್ಲಿ, ರಾಯರ್ ಒಳ್ಳೇದ್ ಮಾಡ್ಲಿ, ಆಂಜನೇಯ ಒಳ್ಳೇದ್ ಮಾಡ್ಲಿ ಅಂತ ಕಮೆಂಟ್ ಅಲ್ಲಿ ಹಾಕ್ತಾನೆ ಇರ್ತೀರಾ ನೀವೆಲ್ಲ. ಅದಕ್ಕೋಸ್ಕರ ಫಸ್ಟ್ ಅಪ್ಪ ಅಮ್ಮ ಆದ್ರೆ ನೆಕ್ಸ್ಟ್ ನಮ್ಗೆ ಅಪ್ಪ ಅಮ್ಮ ನೀವೇ. ಆತರ ನೀವು ನಮ್ಗೆ ಎಲ್ಲಾ ತರನು ನೀವು ಗುರು ಆಗ್ಲಿ, ಓಕೆನಾ? ಕಮೆಂಟ್ಸ್ ಅಲ್ಲಿ ಬೈತೀರಾ, ತಿದ್ದಿ ತಪ್ಪು ಮಾಡಿದ್ರೆ ಎಲ್ಲಾನು ನೀವೇ. ಅದಕ್ಕೋಸ್ಕರ ನಮ್ಗೆ ಸಣ್ಣ ಪುಟ್ಟ ಏನಾದ್ರು ನಮ್ಮ ಮನ್ಸಿಗೆ ಬಂತ ಅನ್ಕೋ ಅದನ್ನ ಇಮಿಡಿಯೇಟ್ಲಿ ಬಂದು ನಿಮ್ಮ ಹತ್ರ ಹೇಳ್ತೀವಿ. ಯಾಕಂದ್ರೆ ನೀವ ಒಂದು ಪರಿಹಾರ ಕೊಡ್ತೀರಾ ಕಮೆಂಟ್ ಅಲ್ಲಿ ಅನ್ನೋದೊಂದು. ಅದಕ್ಕೋಸ್ಕರ ನಾವ್ ಏನೇ ತಗೊಂಡ್ರು ನಾವು ಮುಂದಕ್ಕೆ ಏನೇ ಆದ್ರೂ ನಾವ್ ಹಿಂಗೆ ನಿಮ್ಮ ಹತ್ರನೇ ಹೇಳ್ಕೋಬೇಕು ಅನ್ನೋದು ಅಷ್ಟೇ, ಸಾಯೋವರೆಗೂ ಅಷ್ಟೇ. ಎಷ್ಟು ಕಪ್ಪ ಬೆಳಿಗ್ಗೆಯಿಂದ ಸಂಜೆವರೆಗೂ, ಬೆಳಿಗ್ಗೆ ಹೋದ್ರು ನಿಜ ನಾನು ಎಷ್ಟೋ ಸತಿ ಜಗಳ ಮಾಡಿದೀನಿ. ಎಷ್ಟೋ ಹುಡ್ಕೋದಂದ್ರೆ ಈ ರೇಂಜ್ ಹುಡುಕ್ಬೇಡ, ಅವ್ನು ಇಲ್ಲ ನಾನು ಆಸೆ ಪಟ್ಬಿಟ್ಟಿದೀನಿ ಕಣೆ ನಂಗೆ ಬೇಕು ಅಂತ. ಅವನು ಬೆಳಿಗ್ಗೆ ಹೋದ ನೈಟ್ ವರ್ಗೂ ಬರ್ತಾನೆ ಇರ್ಲಿಲ್ಲ. ನಾನ್ ಮಗುನ್ ನೋಡ್ಕೊಂಡು ಮನೇಲೇ ಇರ್ತಿದ್ದೆ ನಾನು, ಯಾಕಂದ್ರೆ ನಾನ್ ಮಗುನ್ ತಗೊಂಡ್ ಸುತ್ತಕ್ಕಾಗಲ್ಲ. ಇದು ಹೆಂಗಂದ್ರೆ ಇದು ಕುಂಚಾಗದಲ್ಲಿ ಯಾಕೆ ಕೆಲಸ ಆಗಲ್ಲ, ಓಡಾಡ್ಬೇಕು. ನಮ್ಗೆ ಏನಾರು ಬೇಕಂದಾಗ ನಾವು ಓಡಾಡ್ಬೇಕು. ಇವಾಗ ನಾವು ಕೂಚಾಗದಲ್ಲಿ ಬಾ ನನ್ಗೆ ಅದ್ ಬೇಕು ಇದು ಬೇಕು ಅಂದ್ರೆ ಯಾವ್ದು ಬರಲ್ಲ. ನಾವು ಸ್ವಲ್ಪ ಸ್ಟ್ರಗಲ್ ಬಿದ್ರೆ ಅದು ಪಾಡಿಗೆ ಅಲ್ಲೊಂದ್ ಸ್ವಲ್ಪ ಅವ್ರು ಒಂದ್ ಸ್ವಲ್ಪ ಸ್ಟ್ರಗಲ್ ಬಿದ್ರೆ ಆ ಕೆಲ್ಸಗಳು ಆಯ್ತಾವ ಅನ್ನೋದು ಮೈಂಡ್ ಸೆಟ್ ಅಲ್ಲಿ. ಏನ್ ದಿನನಿತ್ಯ ಓಡಾಡಲ್ಲ. ಒಂದ್ 2 ತಿಂಗಳು ಕಷ್ಟ ಬಿದ್ರೆ ಮುಂದಕ್ಕೆ ನಮ್ಗೆ ಫ್ಯೂಚರ್ ಅಲ್ವಾ ಇದು. ಶಾಸ್ತ್ರ ಕೇಳಕ್ ಒಂದ್ ಸ್ವಲ್ಪ ದಿವಸ ಓಡಾಡ್ವಿ, ಪೇಪರ್ಸ್ ತಗ್ಸಕ್ ಒಂದ್ ಸ್ವಲ್ಪ ದಿವಸ ಓಡಾಡಿದ್ವಿ, ಸೈಟ್ ಹುಡ್ಗಕ್ ಸ್ವಲ್ಪ ದಿವಸ ಓಡಾಡಿದ್ವಿ, ಆಮೇಲೆ ಅದನ್ನ ಲಾಯರ್ ಹತ್ರ ಚೆಕ್ ಮಾಡ್ಸಕ್ ಒಂದ್ ಸ್ವಲ್ಪ ದಿವಸ, ಆಮೇಲೆ ಲೋನ್ ವಿಚಾರ್ಸಕ್ ಒಂದ್ ಸ್ವಲ್ಪ ದಿವಸ. ಈ ರೀತಿ ಕೆಲಸ ಬೇಜಾನಿದೆ ಗೈಸ್, ಇನ್ನ ಬೇಜಾನಿದೆ. ಇವಾಗ ಒಂದು 30% ಐದ್ರೆ ಇನ್ನು 70% ಐತೆ. ಇನ್ನ ಎರಡು ಐದು. ನಾನು ಆದ್ರೂ ಬೇಗ ನನ್ಗೆ ಎಷ್ಟು ಆದಷ್ಟು ಬೇಗ ಆಗುತ್ತೆ ಅಷ್ಟು ಮಾಡ್ತಿದೀನಿ. ರಿಜಿಸ್ಟರ್ ಆಗಿದ ತಕ್ಷಣ ಫಸ್ಟ್ ನಿಮ್ನ ನಮ್ ಸೈಟ್ ಹತ್ರ ಕರ್ಕೊಂಡು ಹೋಗಿ ಈ ಸೈಡ್ ತಗೊಂಡ್ಮೇಲೆ ನಾವು 0 ಮತ್ತೆ ಫಸ್ಟ್ ಇಂದ ಇದು ಮಾಡ್ಬೇಕು. ಅವಾಗಾದ್ರೆ ನಮ್ಮ ಹತ್ರ ಏನಾದ್ರು ಇತ್ತಂದ್ರೆ ಬಿಡು ಏನ್ ಮಾಡೋಣ ಐತಲ್ಲ ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡೋಣ. ಇವಾಗ ಏನಿಲ್ಲ, ಇವಾಗ ಸಾಲ ಅನ್ನೋದು ಇವಾಗ ಭಾರ ಬಂದ್ಬಿಟ್ಟಿದೆ. ಅದು 0 ಅನ್ನೋದಕ್ಕಿಂತ ಸಾಲನೂ ಇದೆ ಇದ್ರಲ್ಲಿ. ಹಂಗೆ ನೋಡೋಣ, ಮತ್ತೆ ಕೆಳಗಿಂದ ಬರ್ಬೇಕು ನಾವು ಈಗ. ಮತ್ತೆ ಕೆಳಗಿಂದ ಬರ್ತಾ ಹೋಗ್ತಾ ಇದ್ವಿ ನೋಡಿ ಗೈಸ್. ನಾನಂತರೂ ದುಡ್ದು ತೀರ್ಸೋದ್ರಲ್ಲಿ ನಮ್ದೇನು ಭಯ ಇಲ್ಲ. ನಾನು ತೀರ್ಸ್ತೀನಿ ಅನ್ನೋದು ಧೈರ್ಯ ಇದೆ, ಅದಕ್ಕೆ ನಾನು ತಗೊಂತ ಇರೋದು. ನನ್ಗೆ ಏನಿಲ್ಲ ಅಂದ್ರೂ ಬದುಕ್ತೀನಿ, ಏನಿದ್ರು ಬದುಕ್ತೀನಿ ಅನ್ನೋದು ಅವಾಗ್ಲೂ ಹೇಳಿದೀನಿ, ಇವಾಗ ಹೇಳಿದೀನಿ, ಹಿಂದೆ ಹೇಳ್ಬಿಡು.
ನಂದಷ್ಟೇ ಏನಿಲ್ಲ ಗೈಸ್ ಅಷ್ಟೇ. ಸೊ ನಮ್ಮಿಬ್ರು ಡ್ರೀಮ್ ನ ತ್ಯಾಗ ಮಾಡಿ ಇವಾಗ ಒಟ್ಟಿಗೆ ಗೂಡಿ ಒಂದ್ ಡ್ರೀಮ್ ಕೈ ಹಾಕಿದೀವಿ. ಅದು ನಮ್ ಫ್ಯೂಚರ್ ಗೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಈಗ ಇವ್ನ್ ಕಾರ್ ತಗೊಂಡಿದ್ರೆ ಅದು ಏನಕ್ಕೂ ಪ್ರಯೋಜನ ಬರ್ತಿರ್ಲಿಲ್ಲ. ನಾನ್ ಇವ್ನ್ ಗಟ್ಟ ಮಾಡಿ ಮಾಂಗಲ್ಯ ಚೈನ್ ತಗೊಂಡಿದ್ರೆ ಅದು ಏನಕ್ಕೂ ಬರ್ತಿರ್ಲಿಲ್ಲ. ಮಾಂಗಲ್ಯ ಚಿನ್ನ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್, ಒಪ್ಕೊಳ್ತೀನಿ. ಬಟ್ ನೀವು ತುಂಬಾ ಜನ ಬಂದ್ ಕಮೆಂಟ್ ಅಲ್ಲಿ ಹಾಕ್ತಿದ್ರಿ ಗೊತ್ತಾ, ಯಾಕೆ ಸಿಸ್ಟರ್ ಮಾಂಗಲ್ಯ ಚೈನ್ ಮಾಡಿಸ್ಕೊಂತಲ್ಲ, ಯಾಕೆ ಸಿಸ್ಟರ್ ಅಂತ. ಇದೇ ಕಾರಣಕ್ಕೋಸ್ಕರ ನಾನ್ ಮಾಂಗಲ್ಯ ಸರ ಮಾಡಿಸ್ಕೊಂತ ಇರ್ಲಿಲ್ಲ. ಸೈಟ್ ತಗೊಳ್ಬೇಕನ್ನೋ ಉದ್ದೇಶದ ಮೇಲೆಗೋಸ್ಕರನೇ ನೆಕ್ಸ್ಟ್ ಬರ್ತೀವಲ್ಲ ಎಲ್ಲ ಅದು ಎಲ್ಲಿ ಇದೆ, ಎಲ್ಲಿ ತಗೊಂಡಿದ್ದೀನಿ, ಏನು ಎತ್ತ ಅಂತ ಎಲ್ಲ ಡೀಟೇಲ್ ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ಅದ್ರ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಏನು ಎತ್ತ ಅಂತ ಎಲ್ಲ ಹಂಗೆ ಒಂದು ತೋರಿಸ್ತೀನಿ. ಸೈಟ್ ತೋರಿಸ್ತೀವಿ, ಎಲ್ಲ ತೋರಿಸ್ತೀನಿ ಹಂಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ಇವತ್ತಿದ್ದು ಏನಿದೆ ಇಷ್ಟು ಏನು ಹೇಳ್ಬೇಕಿತ್ತು ಮನಸ್ಸಲ್ಲಿ ನಮ್ಗೆ ಕುಂತಿತ್ತು. ನೆನ್ನೆ ನೈಟ್ ವಿಡಿಯೋ ಮಾಡೋಣ ಅನ್ಕೊಂಡು ನೈಟ್ ಬೇಡ, ಇದು ಯಾಕಂದ್ರೆ ರಿಜಿಸ್ಟ್ರೇಷನ್ ಪೇಪರ್ ಅಲ್ಲ, ಇದು ನಾವು ಅಡ್ವಾನ್ಸ್ ನಮ್ಗೆ ಸೈಟ್ ಅಂತ ಹೇಳಿ ಪೇ ಮಾಡಿರೋದು. ಏನು 20% 100 ಅಲ್ಲಿ ಒಂದು 20% ನಾವು ಪೇ ಮಾಡಿರೋದು. ಅದು ನಮ್ಗೆ ಬೇಕು ಸೈಟ್ ಅಂತ ಹೇಳಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದು. ಒಂದು 40% ಇವಾಗ ಕೊಟ್ಟಿದೀವಿ ಅಂದ್ರೆ ಇನ್ನೊಂದು 60% ಕೊಡ್ಬೇಕು. ಅದು ರಿಜಿಸ್ಟ್ರಿ ದಿವಸ ಕೊಡ್ತೀವಿ. ಸೊ ಬಿಕಾಸ್ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದೆಲ್ಲ ಫಿಕ್ಸ್ ಆಗೋಕೆ ನಮ್ಗೆ ಟೈಮ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನೊಂದು ನಾನು ಮೇಲಿಂದ ಗೈಸ್ ಎಲ್ಲ ಇದೆಲ್ಲ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾನೆ ಇರ್ತೀನಿ. ಬ್ಲಾಗ್ನ ನೋಡ್ತಾ ಇರಿ. ಬಿಸಿ ಇದ್ದ ಇವತ್ತು ಅಲ್ಲಿ ಇದು ಪೇಪರ್ ಚೆಕ್ ಮಾಡ್ಸಕ್ ಹೋಗ್ಬೇಕಿತ್ತು, ಆದ್ರೂ ಕೂಡ ಬಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ, ಹೇಳ್ಬಿಡೋಣ. ಅಡ್ವಾನ್ಸ್ ಹೇಗಿದ್ರು ಅಗ್ರಿಮೆಂಟ್ ಆಯ್ತಲ್ವಾ, ಸೊ ಅದಕ್ಕೆ ಹೇಳ್ಬಿಡೋಣ ಅಂತ ಹೇಳಿ ಇವಾಗ ಮಟ್ಟಿಗೆ ಹೇಳಿದ್ವಿ. ನನಗಂತೂ ಮನ್ಸೇ ತಡಿತಿರ್ಲಿಲ್ಲ, ಯಾವ ಬ್ಲಾಗಲ್ಲಿ ಬಾಯ್ ಬಿಟ್ಬಿಡ್ತೀನೋ ಅಂತ ಹೆದರ್ಕೊಂಡ್ಬಿಟ್ಟಿದೆ. ಹೆಂಗೋ ಸದ್ಯ ಇವತ್ತೇ ಬಾಯ್ ಬಿಟ್ಟಿದೀವಿ ಅಷ್ಟೇ ಗೈಸ್. ಆಯ್ತು ಸಿಗೋಣ ನೆಕ್ಸ್ಟು. ಅದೆಲ್ಲ ಆದಮೇಲೆ ನನ್ನ ಸೈಟ್ ಹತ್ರ ಎಲ್ಲ ತೋರಿಸಿ ನಿಮ್ಗೆ ಏನು ಇರ್ತಾ ಎಲ್ಲ ತೋರಿಸ್ತೀನಿ. ಒಂದೊಂದೇ ಸ್ಟೆಪ್ ತೋರಿಸ್ತೀನಿ. ಇವಾಗ ಸಿಗೋಣ. ಇವಾಗ ಇದ್ರ ಬಗ್ಗೆ ಬಿಡೋಣ ಸಾಕು. ಇವಾಗ ವಿಷ್ಣು ಎಬ್ಸ್ಬೇಕು. ಇವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿಲ್ಲ, ಸ್ವಲ್ಪ ಇವತ್ತು ಯಾಕಂದ್ರೆ ಇವನು ಹೋಗಿದ್ದಾನೆ, ನಾನು ಹೋಗಿಲ್ಲ. ಸಂಜೆ ನಾನು ವಿಷ್ಣು ಬರೀ ಇವಾಗ ಎದ್ದು ಮಾತಾಡೋಣ. ಬಿಕಾಸ್ ನಾವ್ ಅನ್ಕೊಂಡಿರೋದು ಸಾಯೋವರೆಗೂ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ ಪ್ರತಿ ಶನಿವಾರ ಅಂತ. ಅಂಬಿ ಹೋಗಿದ್ದಾನೆ, ನಾವು ಹೋಗಿಲ್ಲ. ಸರಿ ಗೈಸ್, ಇವಾಗ ಅದ್ರ ಮಿಕ್ಕಿದ್ ಮಾತಾಡೋಣ. ಇನ್ನೇನು ವಿಷ್ಣು ಎಬ್ಸಿ ಇವಾಗ ಕರ್ಕೊಂಡು ಹೋಯ್ತಾಳೆ ಇವಾಗ ನಮ್ಮ ತಂಗಿ ಮನೆ ಹತ್ರ ಅಲ್ವಾ. ಅಲ್ಲಿ ಗೈಸ್ ಅಲ್ಲಿ ನಮ್ಮ ತಂಗಿ ಮನೆ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಇದೆ. ಇವಳು ನಿನ್ನೆ ಹೋಗಿಲ್ಲ. ಇದು ನಾವು ಬೆಳಿಗ್ಗೆ ಹೋಗಿಲ್ಲ, ಅಂಬಿ ಒಬ್ಬನೇ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ. ಬಟ್ ನಮ್ಮ ಮಾರ್ಕೆ ಪ್ರಕಾರ ನಾವು ಪ್ರತಿ ಶನಿವಾರ 3 ಜನ ಹೋಗ್ಬೇಕಿತ್ತು. ಎದ್ದ ಹುಲಿ ತೊಟ್ಲ ಆಫ್ ಮಾಡಿದ ತಕ್ಷಣ ಇದ್ದ. ಅವನಿಗೆ ತೊಟ್ಲ ಆಫ್ ಮಾಡಿದ ತಕ್ಷಣ ಎದ್ದೇ ಇದ್ದಾಳೆ. ಇವಾಗ ಅವಳು ನಮ್ಮ ತಂಗಿ ಮನೆಗೆ ಹೋಯ್ತಾಳೆ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಅದೇನೋ ರೆಡಿ ಮಾಡಿಸ್ಬೇಕು. ಅಲ್ಲಿಗೆ ಹೋಗ್ತೀನಿ ಗೈಸ್. ಎದ್ದಾಳೆ, ಅವನು ಸ್ವಲ್ಪ ತೋರ್ಸೋಣ. ಊಟ ಮಾಡಿಸಿ ಮಲಗಿಸಿದ್ದೆ. ವಿಷ್ಣು ತೋರಿಸ್ತಿಲ್ಲ ಗೈಸ್. ನಾವು ಯಾವಾಗ ಬೇಗ ಎದ್ದಾಳ್ತೀವೋ ಅವಾಗ ಟಕ್ಕಂತ ಎದ್ದು ಬಿಡ್ತಾನೆ ಅವನು ಹಿಂದೇನೆ. ಯಾಕೆ ಚಿನ್ನಿ ಮಾತಾಡಮ್ಮ. ಈಗಿನ ಇವಾಗ ಅವ್ನಿಗೆ ಹೊಟ್ಟೆ ಹಸ್ಕೊಂಡಿರ್ತಾನೆ. ಇವಾಗ ಯಾರು ಕೇಳಕ್ ಪರಿಸ್ಥಿತಿ ಇಲ್ಲ. ಅವ್ನಿಗೆ ಹೊಟ್ಟೆ ತುಂಬಾ ಹಾಲು ಕೊಟ್ಟು ಆಯ್ ಮಾಡ್ತೀನಿ. ಸರಿ ಗೈಸ್, ಅವ್ನಿಗೆ ಸ್ವಲ್ಪ ಹಾಲ್ಗಿಲ್ ಕೊಟ್ಟು ಸ್ವಲ್ಪ ಆಕ್ಟಿವೇಶನ್ ಮಾಡ್ಬೇಕಲ್ಲ. ಅವನ್ನ ಸಿಮ್ ತರ ಅವನು ಆಕ್ಟಿವೇಶನ್ ಮಾಡ್ಲಿಲ್ಲ ಅಂದ್ರೆ ಇವಾಗ ಅವ್ನು ವರ್ಕ್ ಆಗಲ್ಲ. ಸ್ವಲ್ಪ ಅವ್ನಿಗೆ ಕರೆನ್ಸಿ ಹಾಕ್ಸ್ಬೇಕು ಅವ್ನು ಒಳಗೆ. ಸಿಗೋಣ ಗೈಸ್, ನೋಡಿ ನೆಕ್ಸ್ಟ್ ನೋಡಿ ಗೈಸ್. ಸರಿ ಗೈಸ್, ಸಿಗೋಣ. ಅಂತಿಂತು ಆಕ್ಟಿವೇಶನ್ ಆಯ್ತು ನಮ್ಮ ಸಿಮ್ಮು. ಫೋಟೋ ಹಿಡ್ಕೊಂಡಾನೆ ಅವ್ರ ಅಮ್ಮಂದು. ಗೈಸ್ ನೋಡಿ ಗೈಸ್, ಇದು ಯಾರು ಅಂತ ಕಮೆಂಟ್ ಮಾಡಿ. ಯಾರು ಅಂತ ಕಮೆಂಟ್ ಮಾಡಕ್ಕೆ ನೀನ್ ಇಲ್ಲೇ ಇದೆಯಲ್ಲ. ನಾನೇ ಗೈಸ್. ಇದು ನೋಡಿ ಗೈಸ್, ಈ ಮೂತಿಗೆ ಇದ್ರಲ್ಲಿ ಹೆಂಗಿದೆ. ಇದು ಮದ್ವೆ ಆಗಿ ಆಯ್ ಮಾಡೋ ವಿಷ್ಣು. ವಿಷ್ಣು ಪ್ರೆಗ್ನೆಂಟ್. ವಿಷ್ಣು ಆಯ್ ಮಾಡ್ತಾನೆ. ವಿಷ್ಣು ಆಯ್ ಮಾಡು. ರಾಜ ರೆಡಿ ಮಾಡಿರೋದು ಅವ್ರ ಅಪ್ಪನೇ. ನೋಡಿ ಗೈಸ್ ಹೆಂಗ್ ವಿಷ್ಣುನ ತೋರ್ಸಿಲ್ಲ ಅಂದ್ರೆ ಜನಗಳು ಬೈತಾರಪ್ಪ ಕಮೆಂಟ್ ಅಲ್ಲಿ. ಹೌದಾ, ಅಷ್ಟು ಇದಾಗ್ಬಿಟ್ಟಾನೆ ಅವನು. ವಿಷ್ಣು ಕ್ರೇಜಿ ಬಾಯ್ ಆಗಿದ್ದಾನೆ. ಎದ್ಕೊಂಬರ ಆ ಕಡೆ, ಅಲ್ಲಲ್ಲೋ ಕಡೆ ಕ್ರೇಜಿ ಬಾಯ್ ಆಗಿದ್ದಾನೆ. ಹಿಂಗ್ ಮಲಗಿದ್ದಾನೆ ನೋಡಿ ಅವ್ನು. ಎದ್ಕೊಂಡ್ ನಡಿ, ಮಾತಾಡ್ಸೋಣ ಸ್ವಲ್ಪ ಹೊತ್ತು ಅವನ್ನ. ಮಾತಾಡ್ಸಿ ಹೋಗ್ಬೇಕು. ಅವ್ನು ಬರ್ತಡೆಗೆ ಹಾಕಿರೋ ಬಟ್ಟೆ ಗೈಸ್ ಇದು. ಇವತ್ತು ಹಾಕಿದ್ವಿ. ಯಾಕೆ ಗೊತ್ತಾ ಗೈಸ್, ಇವಾಗ ಆಗ್ತಾ ಇರೋದು ಅದು ಚಿಕ್ಕ ಆಗ್ಬಿಟ್ರೆ ನಾವು ಅಷ್ಟು ತಗೊಂಡು ಇಷ್ಟಪಟ್ಟು ತಗೊಂಡಿದ್ದು ವೇಸ್ಟ್ ಆಗುತ್ತೆ. ಅವ್ನು ಹಾಕೊಂಡಿದ್ದು ಡೈಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲೋಡು ವಿಷ್ಣು, ಆಯ್ ಮಾಡ್ತೀನಿ. ಹೆಂಗ್ ಕಾಣ್ತೀನಿ ಹೇಳಿ ಗೈಸ್. ಹಂಗೆ ನಮ್ಗಂತೂ ಚೆನ್ನಾಗಿ ಕಾಣ್ತಾವನೆ. ಇದು ಇದ್ರಲ್ಲಿ ರಾಜ ವರ್ಮ ಒಂದು ಫಿಲಮ್ ಇದೆಲ್ಲ, ಆ ತರ ಎದ್ರೆದ್ರು ಹೊಡಿತಾನ ಗೈಸ್. ಈಗ ನಮ್ಗೆ ಹೊಡಿ ತೋರ್ಸ್ಲಾ, ಹೊಡಿತಾನಂತ ನೋಡೋಣ. ಅಲ್ಲ ಆಚೆ ಹೋಗೋಣ, ನಡಿ. ಮಾಡ್ತೀಯಾ? ಮಾಡ್ತೀಯಾ? ಹಾಕ್ಬಿಡ ಇದ್ನಲ್ಲ. ಅಂತಿಂತು ಆಕ್ಟಿವೇಶನ್ ಆಯ್ತು ನಮ್ಮ ಸಿಮ್ಮು. ಫೋಟೋ ಹಿಡ್ಕೊಂಡಾನೆ ಅವ್ರ ಅಮ್ಮಂದು. ಗೈಸ್ ನೋಡಿ ಗೈಸ್, ಇದು ಯಾರು ಅಂತ ಕಮೆಂಟ್ ಮಾಡಿ. ಯಾರು ಅಂತ ಕಮೆಂಟ್ ಮಾಡಕ್ಕೆ ನೀನ್ ಇಲ್ಲೇ ಇದೆಯಲ್ಲ. ನಾನೇ ಗೈಸ್. ಇದು ನೋಡಿ ಗೈಸ್, ಈ ಮೂತಿಗೆ ಇದ್ರಲ್ಲಿ ಹೆಂಗಿದೆ. ಇದು ಮದ್ವೆ ಆಗಿ ಆಯ್ ಮಾಡೋ ವಿಷ್ಣು. ವಿಷ್ಣು ಪ್ರೆಗ್ನೆಂಟ್. ವಿಷ್ಣು ಆಯ್ ಮಾಡ್ತಾನೆ. ವಿಷ್ಣು ಆಯ್ ಮಾಡು. ರಾಜ ರೆಡಿ ಮಾಡಿರೋದು ಅವ್ರ ಅಪ್ಪನೇ.
ಇವತ್ತು. ನೋಡಿ ಗೈಸ್ ಹೆಂಗ್ ಮಾಡಿದ್ದೆ. ವಿಷ್ಣುನ ತೋರ್ಸಿಲ್ಲ ಅಂದ್ರೆ ಜನಗಳ ಬೈತಾರಪ್ಪ ಕಮೆಂಟ್ ಅಲ್ಲಿ. ಹೌದಾ, ಅಷ್ಟು ಇದಾಗ್ಬಿಟ್ಟಾನೆ ಅವನು. ಬಾ ವಿಷ್ಣು ಕ್ರೇಜಿ ಬಾಯ್ ಆಗಿದ್ದಾನೆ. ಎದ್ಕೊಂಬರ ಆ ಕಡೆ, ಅಲ್ಲಲ್ಲೋ ಕಣ ಕ್ರೇಜಿ ಬಾಯ್ ಆಗಿದ್ದಾನೆ. ಹೆಂಗ್ ಮಲಗಿದ್ದಾನೆ ನೋಡಿ ಅವ್ನು. ಎದ್ಕೊಂಡ್ ನಡಿ, ಮಾತಾಡ್ಸೋಣ ಸ್ವಲ್ಪ ಹೊತ್ತು ಅವನ್ನ. ಮಾತಾಡ್ಸಿ ಹೋಗ್ಬೇಕು. ಅವ್ನ್ ಬರ್ತಡೆಗೆ ಹಾಕಿರೋ ಬಟ್ಟೆ ಗೈಸಿ. ಇವತ್ತು ಹಾಕಿದ್ವಿ. ಯಾಕೆ ಗೊತ್ತಾ ಗೈಸ್, ಇವಾಗ ಆಗ್ತಾ ಇರೋದು ಅದು ಚಿಕ್ಕ ಆಗ್ಬಿಟ್ರೆ ನಾವು ಅಷ್ಟು ತಗೊಂಡು ಇಷ್ಟಪಟ್ಟು ತಗೊಂಡಿದ್ದು ವೇಸ್ಟ್ ಆಗುತ್ತೆ. ಅವ್ನು ಹಾಕೊಂಡಿದ್ದು ಡೈಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲೋಡು ವಿಷ್ಣು, ಆಯ್ ಮಾಡ್ತೀನಿ. ಹೆಂಗ್ ಕಾಣ್ತೀನಿ ಹೇಳಿ ಗೈಸ್? ಹಂಗೆ ನಮ್ಗಂತೂ ಚೆನ್ನಾಗಿ ಕಾಣ್ತಾವನೆ. ಇದು ಇದ್ರಲ್ಲಿ ರಾಜ ವರ್ಮ ಒಂದು ಫಿಲಮ್ ಇದೆಲ್ಲ, ಆ ತರ ಎದ್ರೆದ್ರು ಹೊಡಿತಾನ ಗೈಸ್. ಈಗ ನಮ್ಗೆ ಹೊಡಿ ತೋರ್ಸ್ಲಾ ಹೊಡಿತಾನಂತ ನೋಡೋಣ. ಅಲ್ಲ ಆಚೆ ನಡಿ. ಟೈಮ್ ಆಗ್ತಿದೆ ಈಗ ಆಲ್ರೆಡಿ. ನಾವು ಹೋಗ್ಬೇಕು. ನಾನು ಅಂಬಿ ತಗಿ ಮನೇಲಿ ಇರ್ತೀನಿ. ಸಂಜೆ ಅಲ್ಲೇ ದೇವಸ್ಥಾನ ಇದೆಯಲ್ಲ ಪಕ್ಕದಲ್ಲೇ, ಸೊ ಅಲ್ಲಿ ಟೆಂಪಲ್ಗೆ ಹೋಗಿ ಆಮೇಲೆ ಮನೆಗೆ ಬರ್ತೀನಿ. ಇವಾಗ ಅಂಬಿ ಅರ್ಜೆಂಟ್ ಹೋಗ್ಬೇಕು. ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಅವ್ನಿಗೆ ಹೋಗ್ಬೇಕು ಇವಾಗ. ಅಷ್ಟೇ ಗೈಸ್. ಸ್ವಲ್ಪ ಕೆಲಸ ಇದೆ, ಹಂಗಂದ್ರೆ ಏನು ಅಂತದೇನಿಲ್ಲ, ಸ್ವಲ್ಪ ಕೆಲಸ ಇದೆ. ಇವಾಗ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅವನು. ಸೊ ಹೇಳ್ಬೇಕು ಅಂತ ಹೇಳಿ ಶನಿವಾರನೇ ಈ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಆಸೆ ಇತ್ತು. ಸೊ ಶನಿವಾರನೇ ಹೇಳಿದೀವಿ ಅಷ್ಟೇ ಗೈಸ್. ಸೊ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು? ಏನಾದ್ರು ತಪ್ಪು ಮಾಡಿದ್ರು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಯಾಕಂದ್ರೆ ನಮ್ಗೆ ಏನಿರುತ್ತೋ ಜೋರ್ ಮಾತಾಡಪ್ಪ, ಮನ್ಸಲ್ಲಿ ಏನಿರುತ್ತೋ ಅದನ್ನೇ ಮಾತಾಡೋದು. ಅದಕ್ಕೋಸ್ಕರ ನಮ್ಗೆ ಏನೇನು ಅನ್ಸಿದೆ ಎಲ್ಲ ನಿಮ್ ಮುಂದೆ ಹೇಳಿದೀವಿ. ಅದ್ರಲ್ಲಿ ಏನ್ ತಪ್ಪು ಏನ್ ಸರಿ ಅನ್ನೋದು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅದನ್ನ ತಿದ್ಕೊಂತೀವಿ. ನೀನ್ ಹೇಳುವಾಗ ಅಷ್ಟೇ ಗೈಸ್. ಏನಿಲ್ಲ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಿಸ್ ಮಾಡಿದೆ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ವ್ಲಾಗಲ್ಲಿ ಏನ್ ಮಾಡೋಣ ವಿಡಿಯೋ ಇವ್ರದ್ದೇನೋ ಕಲೆಕ್ಷನ್. ಸುಮ್ಮನೆ ಇರೋ ಅದನ್ನ ಹೇಳ್ಬಿಡ. ಹೇಳಿ ಮಾಡ್ಲಾರ್ದಂಗೆ ಮಾಡ್ಬಿಟ್ಟ ಅದನ್ನ. ಏನು ಹೇಳ್ಬಿಡ. ನೆಕ್ಸ್ಟ್ ವ್ಲಾಗಿಗೋಸ್ಕರ ಕಾಯ್ತಾರೆ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡ್ದಲೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಸಿಗುವ ಮತ್ತೆ. ಟಾಟಾ, ಬಾಯ್ ಬಾಯ್. ಬಾಯ್.